ಹಾಯ್ ಫ್ರೆಂಡ್ಸ್, ಫನ್ನಿ ದೇಸಿ ಜುಗಾಡ್ನ ಪಾರ್ಟ್ 6 ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಕೆಲವು ಜುಗಾಡ್ಸ್ ಹೆಂಗಿರ್ತವೆ ಅಂದ್ರೆ ಜುಗಾಡು ಮಾಡೋದಕ್ಕೆ ಹೋಗಿ ಎಲ್ಲ ಹಾಳು ಮಾಡಿಬಿಡ್ತಾರೆ. ಅದನ್ನ ನೋಡಿದ್ರೆ ಇಷ್ಟು ನಗು ಬರುತ್ತ ಅಂದ್ರ, ಆದ್ರೆ ಇನ್ನೂ ಕೆಲವು ಜುಗಾಡ್ಸ್ ಇರ್ತವೆ ಗುರು, ತುಂಬಾ ಸಖತ್ತಾಗಿ ಕೆಲಸ ಮಾಡ್ತವೆ ಅಂತ ವಿಡಿಯೋಗಳನ್ನ ತಗೊಂಡ್ ಬಂದಿದ್ದೀನಿ. ವಿಡಿಯೋ ತುಂಬಾ ಸಖತ್ತಾಗಿರುತ್ತೆ, ಕೊನೆ ತನಕ ನೋಡ್ರಿ. ಇಲ್ಲಿ ನಮ್ ಕಾಕನ ನೋಡ್ರಿ ಗುರು, ಸೇಫ್ಟಿ ರೇಜರ್ ಅವಶ್ಯಕತೆನೇ ಇಲ್ದೇನೆ ಶೇವಿಂಗ್ ಮಾಡ್ಕೊಳ್ತಾ ಇದ್ದಾನೆ ಗುರು. ತನ್ನ ಬೆರಳುಗಳಿಂದಲೇ ಈ ಕೆಲಸವನ್ನ ಮುಗಿಸ್ತಾ ಇದ್ದಾನೆ ನೋಡ್ರಿ. ವಾವ್, ನೋಡಿ ಗುರು, ನಮ್ ಜುಗಾಡು ಜನ ಕಾರ್ನ ಮಾಡಿಫೈ ಮಾಡಿ ಸಂಪೂರ್ಣವಾಗಿ ಚೇಂಜ್ ಮಾಡ್ಬಿಡ್ತಾರೆ. ಮೊದಲೇ ಸಣ್ಣದಿರುತ್ತೆ, ಇನ್ನೂ ಸಣ್ಣದ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಇವನನ್ನ ನೋಡ್ರಿ, ಇವನು ರೋಲ್ಸ್ ರಾಯ್ಸ್ ಕಾರ್ನ ಏನ್ ಮಾಡ್ಬಿಟ್ಟಿದ್ದಾನೆ ಅಂತ. ಸಖತ್ತಾಗಿ ಮಾಡಿದೆಯಾ ಅಣ್ತಮ್ಮ. ಇಲ್ಲಿ ನಮ್ಮ ಅಣ್ಣನ ಬೈಕ್ ನ ನೋಡ್ರಿ ಗುರು, ಇದನ್ನ ನೋಡ್ತಿದ್ರ ಎಲನ್ ಮಸ್ಕ್ ಕೂಡ ಪರೇಶಾನ್ ಆಗ್ತಾನೆ ನೋಡ್ರಿ. ಈ ಗಾಡಿನಲ್ಲಿ ಪ್ರಾಪರ್ ಇಂಜಿನ್ ಕೂಡ ಫಿಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಜಾಗ ಇದೆ ಅಂದ್ರೆ ಪೂರ್ತಿ ಫ್ಯಾಮಿಲಿ ಕುಂತ್ಕೊಂಡು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ವಾವ್, ಈಗ ಜುಗಾಡು ಮಾಡೋದ್ರಲ್ಲಿ ಕಟಿಂಗ್ ಮಾಡೋರು ಕೂಡ ಸಖತ್ತಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಗುರು. ಇಲ್ಲೋಡ್ರಿ ದೋಸ್ತ, ಊಟ ಮಾಡಿದ್ಮೇಲೆ ಆಕ್ಚುಯಲ್ ಕೆಲಸ ಏನ್ ಹೇಳ್ರಿ, ಮುಸ್ರಿ ಸಾಮಾನುಗಳನ್ನ ತಿಕ್ಕೋದು. ಆದ್ರ ನಮ್ ಪಾಪಕಿ ಪರಿಯಾಗಿ ಇದು ತುಂಬಾ ಕಷ್ಟದ ಕೆಲಸ. ಆದ್ರೆ ಇವ ಎಂತಹ ಜುಗಾಡ್ ಮಾಡಿದಾನೆ ನೀವೇ ನೋಡ್ರಿ. ಮಧ್ಯದಲ್ಲಿ ಪ್ಲಾಸ್ಟಿಕ್ ಶೀಟ್ ನ ಹಾಕ್ಬಿಟ್ಟಿದ್ದಾನೆ, ಅದರಿಂದ ಆ ಸಲಾಡ್ ಪ್ಲೇಟ್ಗೆ ಅಂಟಿಕೊಳ್ಳೋದಿಲ್ಲ. ವಾವ್, ಆದ್ರೆ ಇದನ್ನ ಯಾರು ಟ್ರೈ ಮಾಡಬೇಡಿ ನೋಡಿ. ಇದರಲ್ಲಿರೋ ಮೈಕ್ರೋ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ನಮ್ಮ ಊಟದಲ್ಲಿ ಸೇರ್ಕೊಳ್ತವೆ, ಅದರಿಂದ ಹಲವಾರು ರೋಗಗಳು ಬರ್ತವೆ. ನಮ್ಮೆಲ್ರಿಗೂ ಗೊತ್ತು ಇತ್ತೀಚೆಗೆ ಬಾಟಲ್ ನಲ್ಲಿ ಪೆಟ್ರೋಲ್ ಆಗ್ತಾ ಇಲ್ಲ ಅಂತ. ಇದು ಈ ಹುಡುಗನಿಗೂ ಗೊತ್ತಿತ್ತು. ಆದ್ರ ನಮ್ ಹುಡುಗ ಏನ್ ಪ್ಲಾನ್ ಮಾಡಿದಾನ ನೀವ ನೋಡ್ರಿ. ಬಾಟಲ್ ಅಲ್ಲಿ ಹಾಕಲ್ಬಾ ಅಂತಂದೇಳಿ ಪೆಟ್ರೋಲ್ ಟ್ಯಾಂಕ್ ನೇ ತಗೊಂಡ್ ಬಂದ್ಬಿಟ್ಟಿದ್ದಾನೆ. ದೋಸ್ತ, ನಮ್ ದೇಶದಲ್ಲಿ ಜನ ಈ JCB ನ ಮಲ್ಟಿ ಟಾಸ್ಕಿಂಗ್ ಮಷೀನ್ ತರ ಬಳಸ್ತಾವ್ರೆ ಗುರು. ತನ್ನನ್ನ ತಾನೇ ತೊಳೆದುಕೊಳ್ಳುತ್ತೆ, ಅವಶ್ಯಕತೆ ಬಿದ್ರೆ ಓನರ್ ಕಾರ್ನು ಕ್ಲೀನ್ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ನಾನ ಕೂಡ ಮಾಡ್ಕೊಳ್ಳೋದಕ್ಕೆ JCB ನ ಬಳಸ್ತಾ ಇದ್ದಾರೆ ಗುರು. ಆಲ್ಮೋಸ್ಟ್ ಜನ ಎಲ್ಲ iPhone 17 ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ. ಆದ್ರೆ ನಮ್ಮಣ್ಣ iPhone 16 ನ iPhone 17 ತರ ಬದಲಾಯಿಸ್ಬಿಟ್ಟಿದ್ದಾನೆ ನೋಡ್ರಿ. ದೋಸ್ತ, ನೀವೆಲ್ಲ ಈ ಮ್ಯಾಗ್ನಿಫೈ ಗ್ಲಾಸ್ ನ ನೋಡಿರ್ಬೋದು. ಇದರಿಂದ ಸನ್ಲೈಟ್ ನ ಫೋಕಸ್ ಮಾಡ್ತಾ ಬೆಂಕಿ ಹಚ್ತಾರ. ಆದ್ರ ಇವ ಅದಕ್ಕಿಂತ ತುಂಬಾ ಅಡ್ವಾನ್ಸ್ಡ್ ಇದಾನೆ ನೋಡ್ರಿ. ಈ ಕ್ಯಾಂಡಲ್ ಮೇಲೆ ಸೂರ್ಯನ ಬೆಳಕು ಬೀಳಂಗ ಫೋಕಸ್ ಮಾಡ್ತಾನೆ. ಇದರಿಂದ ಬೆಂಕಿ ಬಳಸದೆ ವಾಟರ್ ನ ಬಿಸಿ ಮಾಡ್ತಾ ಇದ್ದಾನೆ. ನೀವೇ ನೋಡಿ, ಏನ್ ಟ್ಯಾಲೆಂಟ್ ಗುರು. ಇವರನ್ನ ನೋಡಿ, ಈರುಳ್ಳಿ ಕಟ್ ಮಾಡೋದಕ್ಕೆ ಯಾವ ರೀತಿಯ ಜುಗಾಡ್ ಮಾಡಿದ್ದಾರೆ ಅಂತ. ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ ನೋಡ್ರಿ. ಆಬ್ವಿಯಸ್ಲಿ ನಮ್ಮೆಲ್ರಿಗೂ ಶೂಸ್ ಅಂದ್ರೆ ಇಷ್ಟನೇ ಅಲ್ವಾ. ಆದ್ರೆ ನಮ್ಮ ಅಂಕಲ್ ನ ನೋಡ್ರಿ, ಶೂಸ್ ನಲ್ಲೇ ಕುಂತ್ಕೊಂಡು ಬರ್ತಾ ಇದ್ದಾನೆ. ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ನಮ್ಮ ಅಂಕಲ್ ಈ ಶೂಸ್ ನ ಪೂರ್ತಿಯಾಗಿ ಲೆದರ್ ನಿಂದ ತಯಾರು ಮಾಡಿದಾನೆ ಅಂತ. ಈ ಶೂಸ್ ಬೈಕ್ ಏನು ಸಾಮಾನ್ಯ ಇಲ್ಲ ಗುರು, ಇದು ರೇಸಿಂಗ್ ಕಾರ್ಗೆ ಟಕ್ಕರ್ ಕೊಡ್ತಾ ಇದೆ ನೋಡ್ರಿ. ಮನೆಗೆ ಬಾಗಿಲು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಅಲ್ವಾ. ಆದ್ರ ನಮ್ಮ ಮೇಸ್ತ್ರಿ ಸಾಬ್ನ ನೋಡ್ರಿ, ಇವರು ಮನೆಗೆ ಬಾಗಿಲು ಇಡೋದನ್ನೇ ಮರ್ತು ಬಿಟ್ಟಿದ್ದಾನೆ. ಹೆಂಗ ಮೇಸ್ತ್ರಿ ಹಿಂಗ್ ಮಾಡಿದ್ರೆ. ಇಲ್ಲೋಡಿ ಗುರು, ನಮ್ಮ ಅಕ್ಕ ಕೂದಲ ಸ್ಟ್ರೇಟ್ ಮಾಡ್ಕೊಳ್ಳೋದಕ್ಕ ಹೆಂಗ ಜುಗಾಡ್ ಮಾಡಿದಾಳೆ ಅಂತ. ಕೂದಲು ಸ್ಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರೇಟ್ನರ್ ಅವಶ್ಯಕತೆ ಇಲ್ವೇನೇ ಇಲ್ಲ. ನಮ್ಮಕ್ಕ ಐರನ್ ಮಾಡ್ದ ಕೂದಲುಗಳನ್ನ ಸ್ಟ್ರೇಟ್ ಮಾಡ್ಕೊಳ್ತಾ ಇದ್ದಾಳೆ. ಇಲ್ಲಿ ನೋಡ್ರಿ ನಮ್ಮ ಜುಗಾಡು ಅಣ್ಣ ಅವನ ಹೆಂಡತಿಯ ಕೂದಲನ್ನ ಹೆಂಗ ಕರ್ಲಿ ಮಾಡ್ತಾ ಇದ್ದಾನೆ ಅಂತ. ಈ ಮೇಕಪ್ ಮಾಡ್ಕೊಳ್ಳೋ ಚಟ ಕೇವಲ ಹುಡುಗಿಯರಿಗೆ ಮಾತ್ರ ಅಲ್ಲ, ಇತ್ತೀಚೆಗೆ ಹುಡುಗರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಪಸಂದಾಗಿ ಕಾಣಿಸೋದಕ್ಕೆ ಹುಡುಗರಲ್ಲೂ ಈ ಚಟ ಹುಟ್ಕೊಂಡಿದೆ. ಬೇಕಿದ್ರೆ ಇದನ್ನ ನೋಡ್ರಿ. ಇಲ್ಲಿ ನಮ್ಮ ಚಿಚ್ಚ ಕುಂತ್ಕೊಳ್ಳೋದಕ್ಕೆ ಚೇರ್ ನ ರೆಡಿ ಮಾಡಿದಾನೆ. ಆದ್ರೆ ನಮ್ಮ ಚಿಚ್ಚನ ದಿಮಾಗ್ ತುಂಬಾ ಶಾರ್ಪ್ ಆಗಿದೆ ನೋಡ್ರಿ. ಇದು ಕೇವಲ ಕುಂತ್ಕೊಳ್ಳೋ ಚೇರ್ ಅಷ್ಟೇ ಅಲ್ಲ, ಇದನ್ನ ಮಾಡಿಫೈ ಮಾಡಿ ಬಟ್ಟೆ ಇಸ್ತ್ರಿ ಮಾಡೋ ಸ್ಟ್ಯಾಂಡ್ ತರ ಕೂಡ ಬದಲಾಯಿಸ್ಬಿಟ್ಟಿದ್ದಾನೆ. ಇಸ್ತ್ರಿ ಮಾಡ್ಕೊಂಡು ಮತ್ತೆ ಚೇರ್ ತರ ಬದಲಾಯಿಸ್ಕೊಳ್ಬಹುದು ನೋಡ್ರಿ. ವಾವ್, ಸಖತ್ತಾಗಿದೆ ಅಲ್ವಾ. ಕಳ್ಳರಿಂದ ಬಚಾವಾಗ್ಲಿಕ್ಕೆ ತುಂಬಾ ರೀತಿಯ ಅತರಂಗಿ ಜುಗಾಡ್ಸ್ ಮಾಡ್ತಾ ಇರ್ತಾರೆ. ಆದ್ರೂ ಕೆಲವೊಮ್ಮೆ ಕಳ್ತನ ಆಗ್ತವೆ. ಅದಕ್ಕೆ ಕಳ್ಳರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ರಿ ಈ ಮೇಸ್ತ್ರಿ ಸಾಬ್ ಯಾವ ರೀತಿಯ ಟಿಜೋರಿ ಮಾಡಿದಾನೆ ಅಂತ. ವಾವ್, ಸಖತ್ತಾಗಿ ರೆಡಿ ಮಾಡಿದಾನಲ್ವಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೊಂದು ಅಡ್ವಾನ್ಸ್ಡ್ ಲಾಕ್. ಇದನ್ನ ಓಪನ್ ಮಾಡೋದಕ್ಕೆ ಚಾವಿ ಅವಶ್ಯಕತೆ ಇಲ್ಲ, ಫಿಂಗರ್ ಪ್ರಿಂಟ್ ಮೂಲಕ ಕೆಲಸ ಆಗುತ್ತಾ. ಇದೇ ತರ ಈ ರಿಕ್ಷಾ ವಾಲಾಗೂ ಸಹ ಚಾವಿ ಬೇಕಾಗಿಲ್ಲ ನೋಡ್ರಿ. ಇವನು ಟಿಫಿನ್ ತಿನ್ನೋ ಸ್ಪೂನ್ ಮೂಲಕನೇ ಒಂದು ಚಾವಿನ ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ಟ್ರಕ್ ಡ್ರೈವರ್ ನ ನೋಡಿ ಗುರು, ವೈಪರ್ ಕೆಟ್ಟೋಗಿದೆ, ಹೊಸ ವೈಪರ್ ಹಾಕೋ ಬದಲು ಯಾವ ರೀತಿಯ ಜುಗಾಡ್ ಮಾಡಿದಾನೆ ಅಂತ.
ಇವರು ಕೂಡ ತಮ್ಮ ದಿಮಾಕ್ನ ಉಪಯೋಗಿಸಿ ಒಂದು ಸಿಂಪಲ್ ಟ್ರಿಕ್ ಮಷೀನ್ ನ ತಯಾರು ಮಾಡಿ ಇದರಿಂದ ತುಂಬಿರುವ ಡ್ರಮ್ ನ ಸುಲಭವಾಗಿ ಲೋಡ್ ಮಾಡಬಹುದು. ವಾವ್, ಸೂಪರ್ ಆಗಿದೆ ಅಲ್ವಾ? ಕೆಲವು ಕೆಲಸಗಾರರು ಇರ್ತಾರೆ ಗುರು, ಕೆಲಸ ಮಾಡೋದಕ್ಕಿಂತ ಹಾಳು ಮಾಡೋದೇ ಹೆಚ್ಚು ನೋಡ್ರಿ. ಇಲ್ಲಿ ನೋಡಿ, ಆಂಟಿನಾ ಹಾಕೋದಕ್ಕಂತ ಹೋಗಿ ನಿಚ್ಚಣಿಕೆ ಸಹ ಅದರಲ್ಲೇ ಫಿಕ್ಸ್ ಮಾಡಿ ಬಂದ್ಬಿಟ್ಟಿದ್ದಾನೆ. ದೋಸ್ತ, ಒಂದ್ ವೇಳೆ ನೀವು ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗ ಟ್ರೈನ್ ಫುಲ್ ಆಗಿದ್ರೆ ಮಲ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂದ್ರೆ ಆಗ ಇಂತಹ ಜುಗಾಡ್ನ ಸಹ ಮಾಡಬಹುದು ನೋಡ್ರಿ. ಈ ಜುಗಾಡ್ ನೋಡಿದ್ರೆ ಅಮೆರಿಕದವರು ಕೂಡ ಶಾಕ್ ಆಗ್ತಾರ ನೋಡ್ರಿ ಗುರು. ನೀವು ಇಲ್ಲಿಯವರೆಗೂ ಡ್ರಿಲ್ ಮಷೀನ್ ನಿಂದ ಡ್ರಿಲ್ ಮಾಡೋದನ್ನ ಮಾತ್ರ ನೋಡಿರ್ತೀರಾ, ಆದ್ರೆ ಕೆಲವು ಜನ ಮೂರ್ಖರು ಅದರಿಂದ ಫ್ಯಾನ್ ಸಹ ಮಾಡ್ತಾರೆ ನೋಡಿ. ಆದ್ರೆ ಅದು ತುಂಬಾ ಅಪಾಯಕಾರಿ ಗುರು. ಒಂದ್ ವೇಳೆ ಅದು ಮಿಸ್ ಆಗಿ ಬಂದು ಮುಖಕ್ಕೆ ಹೊಡೆದ್ರೆ ಅಷ್ಟೇ ಕತೆ. ಕೆಲವೊಬ್ಬರಿಗೆ ಮನೆಯಲ್ಲಿ ಬಾತ್ರೂಮ್ ಇದ್ರೂ ಕೂಡ ಹೊರಗಡೆ ಹೋಗೋ ರೂಢಿ ಇರುತ್ತೆ. ಇದಕ್ಕೋಸ್ಕರ ಇಲ್ಲಿ ನಮ್ಮ ಅಣ್ಣ ಒಂದು ಜುಗಾಡ್ ಮಾಡಿದಾನೆ ನೋಡ್ರಿ. ನಮ್ ಚಿಚ್ಚನ ನೋಡ್ರಿ ಗುರು, ತಂದ ಒಂದು ಲೋಕದಲ್ಲಿ ಇದಾನ. ನಮ್ ಜೀವನದಲ್ಲೇ ಫಸ್ಟ್ ಟೈಮ್ ಕಾಲೆತ್ತಿ ಸೈಕಲ್ ತುಳಿಯೋದನ್ನ ನೋಡಿರ್ಬೋದು. ಇಲ್ಲೋಡ್ರಿ ಗುರು, ಡೈಪರ್ನ ಚಳಿಯಿಂದ ಕಾಪಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಇದನ್ನ ಹೆಲ್ಮೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಗುರು. ದೋಸ್ತ, ಇದು ಮಾತ್ರ ತುಂಬಾ ಸಖತ್ತಾಗಿದೆ ನೋಡ್ರಿ. ಇವನು ಸ್ಟೀಮ್ ಪ್ರೆಷರ್ ನ ಎನರ್ಜಿ ಆಗಿ ಬದಲಾಯಿಸಿದ್ದಾನೆ. ಕುಕ್ಕರ್ ನಿಂದ ಬರೋ ಸ್ಟೀಮ್ ಗಾಳಿ ಸ್ಪೂನ್ ನ ರೊಟೇಟ್ ಮಾಡ್ತದೆ. ಅದರಿಂದ ಮೋಟಾರ್ ಮೂಲಕ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸಖತ್ತಾಗಿ ರೆಡಿ ಮಾಡಿದೆ ಗುರು. ನೀವು ಇಲ್ಲಿಯವರೆಗೂ ನೋಡಿರೋ ಡಾಕ್ಟರ್ಸ್ ಮನುಷ್ಯರನ್ನ ಅಥವಾ ಪ್ರಾಣಿಯನ್ನ ನೋಡಿರ್ತಾರ. ಆದ್ರೆ ಈ ಡಾಕ್ಟರ್ನ ನೋಡ್ರಿ, ಅರಿದಿರೋ ಚಪ್ಪಲ್ನ ಆಪರೇಷನ್ ಮಾಡ್ತವನೆ. ಅವನು ಅಲ್ಲಿ ಬರ್ದಿದ್ದಾನೆ ಕೂಡ ನೋಡಿ, ಚಪ್ಪಲ್ ಹಾಸ್ಪಿಟಲ್ ಅಂತ. ಜೊತೆಗೆ ಟೈಮಿಂಗ್ ಕೂಡ ಹಾಕಿದ್ದಾನೆ. ಒಳ್ಳೆ ಪ್ರೊಫೆಷನಲ್ ಚಪ್ಪಲ್ ಹೊಲಿಯೋನ್ ಅನ್ಸತ್ ನೋಡ್ರಿ ಇವನ್ನ. ದೋಸ್ತ, ಇಂಥ ಪೈಪ್ ನ ಇಳಿಸುವಾಗ ತುಂಬಾ ಹೆವಿ ಮಷಿನ್ ಗಳ ಅವಶ್ಯಕತೆ ಇರುತ್ತೆ. ಈ ರೀತಿ ದೇಸಿ ಜುಗಾಡ್ ಮೂಲಕ ದೊಡ್ಡ ದೊಡ್ಡ ಪೈಪ್ಸ್ ನ ಇಷ್ಟು ಸುಲಭವಾಗಿ ಅನ್ಲೋಡ್ ಮಾಡ್ತಾರೆ. ಆದ್ರೆ ಈ ತಲೆ ಕೆಟ್ಟಿರೋ ಚೈನೀಸ್ ಜುಗಾಡು ನೋಡ್ರಿ ಹೆಂಗದ ಅಂತ. ನೀವೆಲ್ರೂ ನೋಡಿರ್ತೀರಾ, ಫ್ರಿಡ್ಜ್ ಡೋರ್ ನ ಓಪನ್ ಮಾಡಿದ್ರೆ ಲೈಟ್ ಆನ್ ಆಗ್ತದೆ. ಸೇಮ್ ಅದೇ ತರ ಟೆಕ್ನಾಲಜಿನ ಈ ರೂಮ್ ನಲ್ಲೂ ಸಹ ಹಾಕಿದಾನೆ ನೋಡ್ರಿ. ವಾವ್, ಸಖತ್ತಾಗಿ ರೆಡಿ ಮಾಡಿದಾನೆ ಅಲ್ವಾ? ಈ ಮಳೆ ಬಂದ್ರೆ ಕೆಲವರಿಗೆ ತುಂಬಾ ತೊಂದರೆಗಳು ಉಂಟಾಗ್ತವೆ ಅಲ್ವಾ? ಮಳೆ ಬಂದಾಗ ಮನೆ ಮೇಲೆ ನೀರು ನಿಲ್ಬಾರ್ದು ಅಂತ ಈ ರೀತಿಯ ಪೈಪ್ ನ ಫಿಕ್ಸ್ ಮಾಡ್ತಾರೆ. ಇದ್ರ ಮೂಲಕ ಮಳೆ ನೀರೆಲ್ಲ ಕೆಳಗಡೆ ಬರ್ತಾ ಇರ್ತವೆ ಅಲ್ವಾ? ಆದ್ರ ಈ ಜುಗಾಡು ಕಾಕನ ನೋಡ್ರಿ, ಇವನ ಹತ್ರ ಪೈಪ್ ಇಲ್ಲ ಅಂತ ಪ್ಲಾಸ್ಟಿಕ್ ಬಾಟಲ್ಸ್ ಮೂಲಕ ಒಂದು ಅದ್ಭುತವಾದ ಪೈಪ್ ನ ತಯಾರು ಮಾಡಿದಾನೆ. ಸೂಪರ್ ಕಾಕ. ಎಲ್ಲಿಬ್ರು ಮೇಸ್ತ್ರಿ ಸೇರ್ಕೊಂಡು ಕೆಲಸ ಮಾಡಿದ್ರೆ ಕೆಲಸನೂ ಬೇಗ ಮುಗಿಯುತ್ತೆ. ಆದ್ರೆ ಇಂಥವ್ರಿದ್ರೆ ಹೆಂಗ್ ಮರಾಯ? ನಮ್ ಚಿಕ್ಕಪ್ಪ ನೋಡ್ರಿ ಏನ್ ಮಾಡಿದಾನೆ ಅಂತ. ಇಂಜಿನ್ ಸಹಾಯದಿಂದ ಸುತ್ತಿಗೆ ಹೊಡೆಯೋದನ್ನ ಆಟೋಮೆಟಿಕ್ ಮಾಡಿದಾನೆ. ನಿಜವಾಗ್ಲೂ ಅದ್ಭುತವಾಗಿ ತಯಾರು ಮಾಡಿದಾನೆ ಅಲ್ವಾ? ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ಆದ್ರೂ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.